ಚಿಕ್ಕಂತಿ ಚೆನ್ನಾಗವ್ರ ಅಂದೆ ಚಿಕ್ಕರ ಮೂರನೇದೇನಾದ್ರು ಅಯ್ಯೋ ಅಲ್ಲ ಮೂರನೇ ಯಾರ್ಯಾರು ದೇವಸ್ಥಾನಕ್ಕೆ ಕಲ್ಲಿಗೆ ಹೇಗೆ ಬಂದಿದ್ರಂತೆ ಅವ್ರು ಕರ್ಕೊಂಡು ಹೊಂಟೋದ್ರಂತೆ ಈಗ 4 ಜನ ಆಗಿದ್ರಲ್ವಾ ಇನ್ನೊಬ್ಬರನ್ನ ಆಗ್ಬಿಟ್ರೆ ಇದಕ್ಕೇನ್ ಮಾಡ್ಬೇಕು ಗೊತ್ತಾ ತಿರುಗಳಿ ಸುಬ್ಬಣ್ಣನ ಮನೆ ಸೀಮೆ ಐತಲ್ಲ ಆ ಸೀಮೆ ಹಸಿನ ಹತ್ರ ಹೋಗ್ಬಿಟ್ಟು ಕಂಬ ಐತಲ್ಲ ಆ ಕಂಬ ಹತ್ರ ನಿಂತ್ಕೊಂಡು 2 ಸರಿ ಏನ್ ಕೈ ಹಾಕಂಡ್ರಿ ನಿಮ್ದು ಎಲ್ರಿ ಕೊಡ್ರಿ ಕೈನ ಯಾಕೆ ಚೆನ್ನಾಗಿ ಹಾಕೊಂಡ್ಬಿಡ್ರಿ ಕೈ ನೋಡ್ರಿ ಮುಟ್ಟ ತಕ್ಷಣ ನಿಂತ್ಕೊಂಡ್ಬಿಟ್ರಿ ಏನ್ರಿ ನಿಮ್ಮಕ್ಕಿಂತ ಮ್ಯಾಲ ಇದನ್ನಲ್ವೇನ್ರಿ ಅಲ್ವಾ ಅಲ್ವೇನ್ರಿ ಬಹಳ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಬಿಡ್ರಿ ನೀವು ಚೆನ್ನಾಗಿದ್ದೀರಾ ಬಿಡ್ರಿ ನೀವು ಚೆನ್ನಾಗಿರಿ ಕಣ್ರಿ ಈಗ ಪಂಚಾಂಗ ಯಾವ್ದು ನಿಮ್ದು ರೀ ನಮ್ದು ಅದೇ ಹೇಳಿವ 4 ಆಗೋದಿಲ್ಲ ಹೊರದು ಹೋಗದೆ ಹೊರದು ಹೋಗಿರತ್ತೇನ್ರಿ ಬಾಳ ಹಾಳಾಗೋಗ ಇಷ್ಟೊಕ್ಕೆ ಹಾಕೊಂಡ್ಬಿಟ್ಟವ್ರಲ್ಲಪ್ಪ ಸ್ವಾಮಿ ನಮಸ್ಕಾರ ನಿಮ್ದು ಯಾವ್ದು ಪಂಚಾಂಗ ಚೆನ್ನಾಗದೆ ಬಿರ್ಬಿರ್ನು ಮಾತಾಡಿ ಒಬ್ಬರೇ ಹಂಗಾರೆ ಬನ್ನಿ ತಮ್ಗೆ ಯಾವ್ದು ಮೈಸೂರ್ದ ತುಂಬಾ ಚೆನ್ನಾಗಿರುತ್ತೆ ಸಮಯ ಕರೆಂಟ್ ಶಾಸ್ತ್ರಗಳ ತಮ್ದು ಯಾವ್ದ್ರು ಅದೇ ಅದೇ ಅದು ಇವ್ರು ಬಿಕ್ಕಳಿಕೆ ಹೋಗಿ ಈ ಬಿಕ್ಕಳಿಕೆ ಒಳಗೆ ಇನ್ ಯಾವ ಶಾಸ್ತ್ರ ಓದ್ತಾರ ಕಾಣೆ ಕಣ್ರಿ ಅದು ಕಣ್ರಿ ಯಾವುದು ಬೆಂಗಳೂರು ಮಲ್ಲಿಗೆ ಇವ್ರು ಮೈಸೂರು ಮಲ್ಲಿಗೆ ನಿಮ್ದು ಬೆಂಗಳೂರು ಮಲ್ಲಿಗೆ ಜನ ಜಾಸ್ತಿ ಇದೆ ಬಾಳೆ ಬಾಯಿ ಒಳಗೆಲ್ಲ ಬೇಡವಾ ಅಲ್ಲಿ ದೂರ ಚಂದ್ರಪಟ್ಟಣ ಬನ್ನಿ ಮಹಾರಾಜ ಹತ್ರ ಹೋಗೋಣ ಮರ್ತು ಬಿಟ್ರೇನ್ರಿ ಗೊತ್ತಿಲ್ಲೇನ್ರಿ ಏನ್ ಹೇಳಿ ನಮ್ಗೆ ಇನ್ನೂ ಒಬ್ರು ಇಲ್ವೇನ್ರಿ ಶಾಸ್ತ್ರಿಗಳು ಏನ್ರಿ ಅವ್ರನ್ನೇ ಮರ್ತು ಬಿಟ್ರೇನ್ರಿ ಕುಂಟ ಶಾಸ್ತ್ರಿ ಅವ್ರಿಗೆ ಹೋಗುದು ಇದ್ದಾಬಿಟ್ಟವ್ರು ಬಿಡ್ರಿ ಬನ್ನಿ ಬನ್ನಿ ಹೋಗುವ ರಾಜರ ಮನೆ ಸೇರುವ ಬನ್ನಿ ಬನ್ನಿ ಹೋಗುವ ರಾಜರ ಮನೆ ಸೇರುವ ರಾಜರ ಮನೆ ಸೇರುವ ಭೋಜನವ ಮಾಡುವ 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 ಬನ್ನಿ ಬನ್ನಿ ಹೋಗುವ ರಾಜರ ಮನೆ ಸೇರುವ ನಮ್ಮನ್ನು ಕರೆಸಿದ ಕಾರಣವೇನು ರಾಜೇಂದ್ರ? ರಾಜೇಂದ್ರ ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಯಾವ ಗ್ರಹಗಳು ಯಾವ ರಾಶಿಗೆ ಬಂದರೆ ಒಳ್ಳೆಯವರಾಗುವರು, ಯಾವ ಗ್ರಹಗಳು ಯಾವ ರಾಶಿಗೆ ಬಂದರೆ ಕೆಟ್ಟವರಾಗುವರು ಎಂಬ ವಿಚಾರವನ್ನು ಏನು ತಿಳಿಸಲಾಗಿ ಬೋಸರೋತ್ತಮರೇ. ಆಗಬಹುದು ರಾಜೇಂದ್ರ. ಬೋಸರೋತ್ತಮರೇ, 1ನೇ ಗ್ರಹವಾದ ಸೂರ್ಯದೇವರು ಕಶ್ಯಪ ಬ್ರಹ್ಮ ಮತ್ತು ಅದಿತಿ ದೇವಿಯ ಸುತರು. ಇವರಿಗೆ ಗೋಧಿ ಧಾನ್ಯವನ್ನಿಟ್ಟು ಎಕ್ಕದ ಪತ್ರೆಯನ್ನಿಟ್ಟು ಕೆಂಪು ಬಣ್ಣದ ವಸ್ತ್ರವನ್ನಿಟ್ಟು ಆಹಾರಕ್ಕಾಗಿ ಸೇಬು ಹಣ್ಣನ್ನು ಇಟ್ಟು ಯಾರು ಭಯ ಭಕ್ತಿಯಿಂದ ಪೂಜಿಸುವರು ಅಂಥವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಆದ್ದರಿಂದ ಆ ಸೂರ್ಯದೇವರೇ ಬಹಳ ದೊಡ್ಡವರೆಂದು ನಾನು ಹೇಳಬಲ್ಲೆನು ರಾಜೇಂದ್ರ. ಬೋಸರೋತ್ತಮರೇ, ರಾಜೇಂದ್ರ ಸೂರ್ಯದೇವರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೂಡ ಫಲಪುಷ್ಪಾದಿಗಳು ತೆಗೆದುಕೊಂಡು ನೀವಂದಾವರ್ತಿ ಪೂಜಿಸುವರಾಗಿ ಆಗಬಹುದು ರಾಜೇಂದ್ರ. ಸೂರ್ಯದೇವರ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ, ಆಂಜನೇಯ ವರದ ಗೋವಿಂದ, ನಮ ಪಾರ್ವತಿ ಪತಯೇ ಹರ. ಬೋಸರೋತ್ತಮರೇ, ರಾಜೇಂದ್ರ ಮುಂದಿನ ಗ್ರಹದ ವಿಚಾರವನ್ನು ಹೇಳುವರಾಗಿ.
ರಾಜೇಂದ್ರ, ಗೋಸ್ರೋತ್ತಮರೇ, ಎರಡನೇ ಗ್ರಹವಾದ ಚಂದ್ರದೇವರು ಅತ್ರಿ ಮಹರ್ಷಿ ಮತ್ತು ಅನುಸೂಯ ದೇವಿಯ ಸುತರು. ಇವರಿಗೆ ಅಕ್ಕಿ ಧಾನ್ಯವನ್ನಿಟ್ಟು ಅಥವಾ ಭತ್ತದ ಧಾನ್ಯವನ್ನಿಟ್ಟು, ಮುತ್ತುಗಳ ಪತ್ರೆಯನ್ನಿಟ್ಟು, ಬಿಳಿ ಬಣ್ಣದ ವಸ್ತ್ರವನ್ನಿಟ್ಟು, ಆಹಾರಕ್ಕಾಗಿ ಸೀಮೆಯನ್ನಿಟ್ಟು, ಇವರನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವ ರಾಜೇಂದ್ರ. ಆದ್ದರಿಂದ ಚಂದ್ರದೇವರನ್ನು ನೀವಂದ ಭಕ್ತಿ ಪೂಜಿಸುವರಾಗಿ ರಾಜೇಂದ್ರ. ಗೋಸ್ರೋತ್ತಮರೇ, ಚಂದ್ರದೇವರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೂಡ ಪುಷ್ಪಾಂಶ ತೆಗೆದುಕೊಂಡು ನೀವಂದಾವತಿ ಪೂಜಿಸುವರಾಗಿ ಚಂದ್ರದೇವರ ಪಾದಕ್ಕೆ ಗೋವಿಂದೋ, ನವಗ್ರಹಗಳ ಪಾದಕ್ಕೆ ಗೋವಿಂದೋ, ದೇವರ ಪಾದಕ್ಕೆ ಗೋವಿಂದೋ, ಬಸವೇಶ್ವರನ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರನ ಪಾದಕ್ಕೆ ಗೋವಿಂದೋ, ಆಂಜನೇಯವರದ ಗೋವಿಂದೋ, ಜೈ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಗೋಸ್ರೋತ್ತಮರೇ, ರಾಜೇಂದ್ರ. ಒಂದು ಗ್ರಹದ ವಿಚಾರವನ್ನು ಹೇಳುವರಾಗಿ ರಾಜೇಂದ್ರ, ಗೋಸ್ರೋತ್ತಮರೇ, ಮೂರನೇ ಗ್ರಹವಾದ ಮಂಗಳ ದೇವರು ಇವರು ಮಹಾವಿಷ್ಣು ಮತ್ತು ಭುವಿಯ ಸುತರು. ಇವರಿಗೆ ತೊಗರಿ ಕಾಳು ಧಾನ್ಯವನ್ನಿಟ್ಟು, ಕಗ್ಗಳಿ ಮರದ ಎಲೆಯನ್ನಿಟ್ಟು, ಹಳದಿ ಬಣ್ಣದ ವಸ್ತ್ರವನ್ನಿಟ್ಟು, ಆಹಾರಕ್ಕಾಗಿ ದಾಳಿಂಬೆ ಹಣ್ಣನ್ನು ಇಟ್ಟು, ಇವರನ್ನು ಯಾರು ಭಯಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವರು ರಾಜೇಂದ್ರ. ಆದ್ದರಿಂದ ಈ ಮಂಗಳ ದೇವರು ನೀವೊಂದು ಸಾರಿ ಪೂಜಿಸುವರಾಗಿ ರಾಜೇಂದ್ರ. ಗೋಸ್ರೋತ್ತಮರೇ, ಮಂಗಳ ದೇವರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೂಡ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ನೀವಂದಾವತಿ ಪೂಜಿಸುವರಾಗಿ ಆಗಲೇ ರಾಜೇಂದ್ರ. ಮಂಗಳ ದೇವರ ಪಾದಕ್ಕೆ ಗೋವಿಂದೋ, ನವಗ್ರಹಗಳ ಪಾದಕ್ಕೆ ಗೋವಿಂದೋ, ದೇವರ ಪಾದಕ್ಕೆ ಗೋವಿಂದೋ, ಬಸವೇಶ್ವರನ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರನ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರನ ಪಾದಕ್ಕೆ ಗೋವಿಂದೋ, ಜೈ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಗೋಸ್ರೋತ್ತಮರೇ, ರಾಜೇಂದ್ರ. ಒಂದು ಗ್ರಹದ ವಿಚಾರವನ್ನು ಹೇಳುವರಾಗಿ ರಾಜೇಂದ್ರ, ಗೋಸ್ರೋತ್ತಮರೇ, ನಾಲ್ಕನೇ ಗ್ರಹವಾದ ಆ ಬುಧ ಮಹಾತ್ಮನೆಂದರೆ ಲೋಕಕ್ಕೆ ಬಹಳ ದೊಡ್ಡವರು. ಆತನು ಯಾರು ಭಯಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವನು. ಆತನನ್ನು ಯಾರು ಜರಿಯುವರೋ ಹೀಯಾಳಿಸುವರೋ ಅಂತವರಿಗೆ ತರತರವಾದ ಕಷ್ಟಗಳನ್ನು ಕೊಟ್ಟು ಕಾಡುವನು. ಆದ್ದರಿಂದಲೇ ಆ ಬುಧ ಮಹಾತ್ಮನೇ ಬಹಳ ದೊಡ್ಡವನೆಂದು ನಿಮ್ಮಲ್ಲಿ ಹೇಳಬಲ್ಲನು ಪ್ರಭು. ಗೋಸ್ರೋತ್ತಮರೇ, ಆ ಬುಧ ಮಹಾತ್ಮನನ್ನು ನೀವೊಂದು ಆರ್ತಿ ಪೂಜಿಸುವರಾಗಿ ರಾಜೇಂದ್ರ. ಗೋಸ್ರೋತ್ತಮರೇ, ರಾಜೇಂದ್ರ, ಬುಧದೇವರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೂಡ ಫಲಪುಷ್ಪಾದಿ ತೆಗೆದುಕೊಂಡು ನೀವಂದಾವತಿ ಪೂಜಿಸುವರಾಗಿ ಆಗಲೇ ರಾಜೇಂದ್ರ. ಬುಧದೇವರ ಪಾದಕ್ಕೆ ಗೋವಿಂದೋ, ನವಗ್ರಹಗಳ ಪಾದಕ್ಕೆ ಗೋವಿಂದೋ, ದೇವರ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರನ ಪಾದಕ್ಕೆ ಗೋವಿಂದೋ, ಬಸವೇಶ್ವರನ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರನ ಪಾದಕ್ಕೆ ಗೋವಿಂದೋ, ಆಂಜನೇಯವರದ ಗೋವಿಂದೋ, ಜೈ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಗೋಸ್ರೋತ್ತಮರೇ, ಒಂದು ಗ್ರಹದ ವಿಚಾರವನ್ನು ಹೇಳುವರಾಗಿ ರಾಜೇಂದ್ರ. ಐದನೇ ಗ್ರಹವಾಗಿರ್ತಕ್ಕಂಥ ಗುರುಗ್ರಹದ ಭವಿಯನ್ನು ಹೇಳ್ತೇನೆ ಪ್ರಭು. ಹೇಳುವರಾಗಿ ಗೋಸ್ರೋತ್ತಮರೇ. ಗುರು ಮಾತಾ ಚೇತನೋ, ಕೇಳಯ್ಯ
ಪೂಜ್ಯನು ಹನುಮಾನವನ್ನು ಹರಿಸುವನು. ಧನವುಳ್ಳ ಬ್ರಾಹ್ಮಣರ ಕುಲಕ್ಕೆ ಒಲಿರ್ತಕ್ಕಂಥ ಗ್ರಹ ಈ ಗುರುಗ್ರಹ. ಮಹಾಪ್ರಭು, ಈ ಗುರುಗ್ರಹವನ್ನು ದೇವಾನುದೇವತೆಗಳು ಪೂಜಿಸಿ ಒಲಿಸಿಕೊಂಡಿದ್ದಾರೆ ಪ್ರಭು. ಆದ ಕಾರಣ ನೀವುಗಳಾದರೂ ಆ ಗ್ರಹವನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕಾದರೆ ಕಡಲೆಕಾಳು ಧಾನ್ಯವಾಗಿಟ್ಟು ಅರಳಿಯ ಪತ್ರೆಯಿಟ್ಟು ನೀವಾದರೂ ಕೂಡ ಆ ಗ್ರಹವನ್ನು ಭಕ್ತಿಯಿಂದ ಪ್ರಾರ್ಥಿಸುವರಾಗಿ ಮಹಾರಾಜ. ಆಗಲಿ ಬಸವೋತ್ತಮರೇ. ಗುರುದೇವರ ಪಾದಕ್ಕೆ ಗೋವಿಂದ, 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 ಗುರುದೇವರ ಗೋವಿಂದ, ನಮ್ಮ ಪಾರ್ವತಿ ಪದಯೇ. ಬಸವೋತ್ತಮರೇ, ಮುಂದೆ ಗ್ರಹದ ವಿಚಾರವನ್ನು ಹೇಳುವರಾಗಿ. ಮಹಾಸ್ವಾಮಿ, ಬೋಸರೋತ್ತಮರೇ, 6ನೇ ಗ್ರಹ ಇರ್ತಕ್ಕಂತಹ ಶುಕ್ರ ಗ್ರಹದ ವಿಚಾರ ಹೇಳ್ತೇನೆ. ಹೇಳುವರಾಗಿ ಬೋಸರೋತ್ತಮರೇ. ಶುಕ್ರನೆಂಬುವನವನು ಸತ್ಯರಥ ಮಹಾರಾಜ ಕೇಳೋ, ಆರು ಹರಿಯರು ಹವನ ಮಹಿಮೆಗಳನ್ನು ಶುಕ್ರನೆಂಬುವನವನು ಸತ್ಯರಥ
6ನೇ ಗ್ರಹ ಇರ್ತಕ್ಕಂತಹ ಶುಕ್ರ ಗ್ರಹ ಬಹಳ ಶ್ರೇಷ್ಠವಾದಂಥ ಗ್ರಹ ಸ್ವಾಮಿ. ಜಗತ್ತಿನಲ್ಲಿ ಶುಕ್ರ ಗ್ರಹ ಇಲ್ಲದಿದ್ದರೆ ಜೀವಂತವಾಗಿ ಬದುಕೋದು ಕಷ್ಟವಾಗುವುದು. ಆದ ಕಾರಣ ಅಂತ ಮಹಾನುಭಾವನನ್ನ ಈ ಜಗತ್ತಿನಲ್ಲಿ ಯಾರು ಭಯ ಭಕ್ತಿ ದಯಾ ವಿನಯದಿಂದ ಪೂಜಿಸುತ್ತಾರೋ, ಕೇಳುತ್ತಾರೋ, ಓದುತ್ತಾರೋ, ಪಠಣಗೈತ್ತಾರೋ ಅಂತವರಿಗೆ ಕೊಡಬಾರದ ಭಾಗ್ಯ ಸಿರಿ ಸಂಪತ್ತೆಲ್ಲವನ್ನು ಕೊಟ್ಟು ಕಾಪಾಡ್ತಾನೆ ಮಹಾರಾಜ. ಗ್ರಹವನ್ನ ಯಾರು ಪೂಜದೆ ಕೇಳದೆ ಓದದೆ ಆತ್ಮ ದುರಾಕಾರಗಳನ್ನು ಹೆಚ್ಚಿ ಮೆರೆಯುವ ನರಮಾನವರಿಗಾದ್ರೂ ಕೂಡ ಮಹಾನುಭಾವ ಬಹಳ ಕಷ್ಟವನ್ನು ಕೊಟ್ಟು ಕಾಡುತ್ತಾನೆ. ಅಂತ ಗ್ರಹವನ್ನ ಅವರೇಕಾಳು ಧಾನ್ಯವನ್ನಿಟ್ಟು, ಹತ್ತಿ ಪತ್ರೆಯನ್ನಿಟ್ಟು, ಅರಿಶಿಣ ವರ್ಣದ ವಸ್ತ್ರವನ್ನಿಟ್ಟು, ಬಳಬಂಗಾರವನ್ನಿಟ್ಟು ಯಾರು ಶಾಂತಿಯಿಂದ ಪೂಜ್ತಾರೋ ಅವ್ರನ್ನ ಶಾಂತನಾಗಿ ಕಾಯ್ತಾನೆ ಸ್ವಾಮಿ. ಬೋಸರೋತ್ತಮರೇ, ಮಹಾರಾಜ ಗುರುದೇವರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ರಾಜ ಅಲ್ವಾ ಉಳ್ಮೇಳಿ ರಾಜ ನಾನು ಕೊಡುವ ಫಲಪುಷ್ಪ ತೆಗೆದುಕೊಂಡು ನೀವೊಂದಾಗಿ ಪೂಜಿಸಲಾಗಿ ಗುರುದೇವರ ಪಾದಕ್ಕೆ ಗೋವಿಂದೋ, ನವಗ್ರಹಗಳ ಪಾದಕ್ಕೆ ಗೋವಿಂದೋ, ದೇವರ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರ ಪಾದಕ್ಕೆ ಗೋವಿಂದೋ, ಆಂಜನೇಯವರ ಗೋವಿಂದೋ, ಜೈ ನಮ ಪಾರ್ವತಿ ಪದವೇ ಹರ ಮಹಾದೇವ. ಬೋಸರೋತ್ತಮರೇ, ರಾಜೇಂದ್ರ ಬಂದರ ಗ್ರಹದ ವಿಚಾರವನ್ನು ಹೇಳುವರಾಗಿ 7ನೇ ಗ್ರಹವಾದ ಶನಿದೇವರು ಕಾಲಭೈರವೇಶ್ವರ ಪ್ರಿಯ ಶಿಷ್ಯನಾದ ಸೂರ್ಯ ಮತ್ತು ಛಾಯಾ ದೇವಿಯ ಸುತರು. ಇವರಿಗೆ ಕಪ್ಪು ಎಳ್ಳು ಧಾನ್ಯವನ್ನಿಟ್ಟು, ಬನ್ನಿ ಮರದ ಪತ್ರೆಯನ್ನಿಟ್ಟು, ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರವನ್ನಿಟ್ಟು, ಕುದುರೆ ಲಾಳಾಕಾರದ ಕಬ್ಬಿಣದ ಲೋಹವನ್ನಿಟ್ಟು, ಆಹಾರಕ್ಕಾಗಿ ಅವಲಕ್ಕಿ ಪ್ರಸಾದವನ್ನು ಇಟ್ಟು, ಯಾರು ಮತ್ತು ಉರಿಗಡಲೆ ಪ್ರಸಾದವನ್ನು ಇಟ್ಟು, ಇವರನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರು ಅಂತವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಆದ್ದರಿಂದ ಆ ಶನಿದೇವರು ಬಹಳ ದೊಡ್ಡವನೆಂದು ನಾನು ಹೇಳಬಲ್ಲೆನು ರಾಜೇಂದ್ರ. ಬೋಸರೋತ್ತಮರೇ, ನೀವೊಂದು ಶನಿದೇವರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೂಡ ಫಲಪುಷ್ಪ ತೆಗೆದುಕೊಂಡು ನೀವಂತಾಗಿ ಪೂಜಿಸುವರಾಗಿ ಆಗಬಹುದು ರಾಜೇಂದ್ರ. ಶನಿದೇವರ ಪಾದಕ್ಕೆ ಗೋವಿಂದೋ, ಪಾದಕ್ಕೆ ಗೋವಿಂದೋ, ಪಾದಕ್ಕೆ ಗೋವಿಂದೋ, ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರ ಪಾದಕ್ಕೆ ಗೋವಿಂದೋ, ಆಂಜನೇಯವರ ಗೋವಿಂದೋ, ಜೈ ನಮ ಪಾರ್ವತಿ ಪದವೇ ಹರ ಮಹಾದೇವ. ಬೋಸರೋತ್ತಮರೇ, ಮುಂದೆ ಗ್ರಹದ ವಿಚಾರವನ್ನು ಹೇಳುವಾಗಿ ಬೋಸರೋತ್ತಮರೇ, 8 ಮತ್ತು 9ನೇ ಗ್ರಹವಾದ ರಾಹು ಮತ್ತು ಕೇತು ಹಿಂದೆ ಸಮುದ್ರ ಮಂಥನ ಕಾಲದಲ್ಲಿ ಸಿಂಬಿಕೆಯ ಮಗನಾದ ರಾಹು ಎಂಬ ರಾಕ್ಷಸನು ಅಮೃತವನ್ನು ಕುಡಿಯುವಾಗ ವಿಚಾರವನ್ನು ತಿಳಿದ ಮಹಾವಿಷ್ಣುವು ತನ್ನ ರಾಹು ಎಂಬ ರಾಕ್ಷಸನ ಶಿರವನ್ನು ಜೋಡಿಸಲು ಆ ರಾಹುವಿನ ದೇಹವು ಮುಂಡಗಳಾಗಿ 2 ಭಾಗಗಳಾದವು. ರಾಹುವೆಂದು ಮುಂಡವನ್ನು ಕೇತು ಎಂದು ಹೆಸರಿಸಲಾಗಿದೆ. ಈ ರಾಹು ಕೇತು ಗ್ರಹಗಳಿಗೆ ಧಾನ್ಯವನ್ನಿಟ್ಟು, ಪತ್ರೆಯನ್ನಿಟ್ಟು, ಬೂದು ಮತ್ತು ತಂದು ಆಹಾರಕ್ಕಾಗಿ ಬೂದು ಕುಂಬಳಕಾಯಿಯನ್ನಿಟ್ಟು, ಯಾರು ಭಯಭಕ್ತಿಯಿಂದ ಜನವರ ಅಂತವರಿಗೆ ಸಕಲ ಸೌಭಾಗ್ಯಗಳನ್ನು ಕಾಪಾಡುವರು, ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವರು. ಆದ್ದರಿಂದ ಆ ರಾಹುಕೇತು ಗ್ರಹಗಳನ್ನು ನೀವಂದಾವರ್ತಿ ಪೂಜಿಸುವರಾಗಿ ರಾಜೇಂದ್ರ. ಬೋಸರೋತ್ತಮರೇ, ರಾಹುಕೇತು ಗ್ರಹಣ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೂಡ ಫಲಪುಷ್ಪಾದಿಯನ್ನು ತೆಗೆದುಕೊಂಡು ನೀವೊಂದಾವರ್ತಿ ಪೂಜಿಸುವರಾಗಿ ರಾಹುಕೇತು ಗ್ರಹಣ ಪಾದಕ್ಕೆ ಗೋವಿಂದೋ, ದೇವರ ಪಾದಕ್ಕೆ ಗೋವಿಂದೋ, ನವಗ್ರಹಗಳ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರ ಪಾದಕ್ಕೆ ಗೋವಿಂದೋ, ವೆಂಕಟೇಶ್ವರ ಪಾದಕ್ಕೆ ಗೋವಿಂದೋ, ಆಂಜನೇಯವರ ಗೋವಿಂದೋ, ಜೈ ನಮ ಪಾರ್ವತಿ ಪದವೇ ಹರ ಮಹಾದೇವ. ಬೋಸರೋತ್ತಮರೇ, ನಾನು ಮಾತ್ರ ಈಗ ತಾನೇ ಆ ಶನಿದೇವರ ಜನನವಾದ ವಿಚಾರವನ್ನು ಸಾಂಗೋಪಸಾಂಗವಾಗಿ ತಿಳಿದುಕೋ ಎಂಬುದಾಗಿ ಹೇಳಿ ಹೋದರು. ಆದುದರಿಂದ ಆ ಶನಿದೇವರ ಜನನವಾದ ವಿಚಾರವನ್ನು ಏನೊಂದು ತಿಳಿಸಲಾಗಿ ಬೋಸರೋತ್ತಮರೇ. ಆಗಬಹುದು ರಾಜೇಂದ್ರ. ಮಹಾಪ್ರಭು, ಆ ಮಹಾನುಭಾವನಾಗಿರ್ತಕ್ಕಂಥ ಪರಮಾತ್ಮ ಶನಿದೇವರು ಜನಿಸಿದ ಜನ್ಮದ ವೃತ್ತಾಂತವನ್ನು ತಿಳಿಸುತ್ತೇನೆ, ಮನವಿಟ್ಟು ಲಾಲಿಸುವರಾಗಿ ಪ್ರಭು. ಹೇಳುವರಾಗಿ ಬೋಸರೋತ್ತಮರೇ. ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿಯ ದೃಷ್ಟಿಯು ಬೀಳಿ ಕುಷ್ಠರೋಗವು ಮಾಗಿ ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿಯ ದೃಷ್ಟಿಯು ಬೀಳಿ ಕುಷ್ಠರೋಗವು ಮಾಗಿ ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿಯ ದೃಷ್ಟಿಯು ಬೀಳಿ ಕುಷ್ಠರೋಗವು ರವಿಯ ಸರ
ಮಹಾನುಭಾವನಾಗಿರ್ತಕ್ಕಂಥ ಪರಮಾತ್ಮ ಶನಿದೇವರು ಜನಿಸಿರಬೇಕಾದರೆ ಜನಿಸಿದ ಜನ್ಮದ ವೃತ್ತಾಂತವನ್ನು ತಿಳಿದಂತಹ ಯಾವ ಸೂರ್ಯದೇವ ತನ್ನ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿಸಿಕೊಂಡು ರಥವನ್ನು ನಡೆಸಲು ಹೊರಡಿನೆಂಬ ಸಾರಿಗೆಯನ್ನು ಕುಳ್ಳಿರಿಸಿಕೊಂಡು ತನ್ನ ಕೋಟಿ ಕಿರಣಗಳ ಬೆಳಕನ್ನು ಪ್ರಪಂಚಕ್ಕೆ ಬೀರ್ತಾ ಮಧ್ಯಾಹ್ನದ ಮಧ್ಯ ಮಾರ್ಗಕ್ಕೆ ಬಂದು ಸೂರ್ಯದೇವರಾದರೂ ಕೂಡ ಪರಮಾತ್ಮ ಶನಿದೇವರನ್ನು ನೋಡುತ್ತಿರಬೇಕಾದ್ರೆ ಆ ಶನಿದೇವರ ರೂಪುರೇಖೆಗಳನ್ನು ನೋಡಿದ ಯಾವ ಸೂರ್ಯದೇವ, ಅಯ್ಯ ಸಾರಥಿ, ನಾನಾದರೂ ಎಷ್ಟೊಂದು ಸುಂದರ, ಎಷ್ಟೊಂದು ರೂಪವಂತ, ಎಷ್ಟೊಂದು ಚಲವ, ಆದರೆ ನಾನು ಜನ್ಮ ಕೊಟ್ಟಿರ್ತಕ್ಕಂತಹ ಮಗುವಾದರೂ ಈ ರೀತಿ ಕ್ರೂರವಾಗಿ ಜನಿಸಿರುವುದಲ್ಲ. ರೂಪ ಆದರೂ ಕಪ್ಪು, ನೇತ್ರಗಳು ಕೆಂಪು, ಗುಂಗುರು ತಲೆ, ಆ ಮಗುವಿನ ದೃಷ್ಟಿ ಆದರೂ ಕೂಡ ವಕ್ರದೃಷ್ಟಿ. ಎಂತ ಮಗುವಿಗೆ ಜನ್ಮ ಕೊಟ್ಟೆ ಎಂಬುದಾಗಿ ಆ ಸೂರ್ಯದೇವ ಮಾತನಾಡ್ತಿರ್ಬೇಕಾದ್ರೆ ಆ ಮಾತನ್ನು ಕೇಳಿದಂತಹ ಹೆಸರಿಡದಂತಹ ಪರಮಾತ್ಮ ಶನಿದೇವ ತನ್ನ ವಕ್ರದೃಷ್ಟಿಯನ್ನು ಆಕಾಶಕ್ಕೆ ಬೀರಿರಬೇಕಾದ್ರೆ ಸೂರ್ಯದೇವರಿಗೆ ಕುಷ್ಠ ರೋಗವಾದರೂ ರಥವನ್ನು ನಡೆಸುತ್ತಿದ್ದಂತಹ ಅರುಣನೆಂಬ ಸಾರ್ಥ ಕೈ ಕಾಲುಗಳು ಎಳವನಾದ ಪ್ರಭು ಅನಂತರಾಯಿತು. ರಥಕ್ಕೆ ಕಟ್ಟಿರ್ತಕ್ಕಂಥ 7 ಕುದುರೆಗಳ ಕಣ್ಣುಗಳು ಇಂಗಿ ಹೋದ ಮಹಾರಾಜ ಅನಂತರಾಯಿತು. ಜನ್ಮ ಕೊಟ್ಟ ತಾಯಿಯಾದ ಛಾಯಾದೇವಿ ತನ್ನ ಮಗನನ್ನು ನೋಡುತ್ತಿರಬೇಕಾದ್ರೆ ಸೂರ್ಯದೇವರಿಗೆ ಕುಷ್ಠರೋಗ, ಪ್ರಪಂಚವೆಲ್ಲವೂ ಕೂಡ ಅಂಧಕಾರವಾಗಿರುವುದರಿಂದ ಕುಮಾರ ಕಂದ ಮಗನೇ ನಿನ್ನ ವಕ್ರದೃಷ್ಟಿ ತೆಗೆದುಕೋ, ಅವರು ನಿನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ಎಂಬುದಾಗಿ ತನ್ನ ಮಗನನ್ನ ಕೇಳಿಕೊಂಡಾಗ ಆ ಶನಿದೇವರು ತನ್ನ ವಕ್ರದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಂಡರು ಪ್ರಭು. ಅನಂತರ ಏನಾಯಿತು? ಸೂರ್ಯದೇವರಿಗೆ ಬಂದಿರತಕ್ಕಂಥ ಕುಷ್ಠರೋಗ ಮಾಯವಾಯಿತು. ರಥವನ್ನು ನಡೆಸುತ್ತಿದ್ದಂಥ ಅರುಣನೆಂಬ ಸಾರ್ಥ ಕೈಕಾಲುಗಳು ಬಂದವು. ರಥಕ್ಕೆ ಕಟ್ಟಿರ್ತಕ್ಕಂಥ 7 ಕುದುರೆಗಳ ಕಣ್ಣುಗಳು ಬಂದಿವೆ. ಈ ರೀತಿ ಕಷ್ಟಪಟ್ಟಂತಹ ಪರಮಾತ್ಮನ ನೀವು ಭಕ್ತಿಯಿಂದ ಪ್ರಾರ್ಥಿಸುವ ಏನಾದ್ರು ಆ ಶನಿ ರಾಜಾಸ್ತ ಸತ್ಯ ಆದ್ರೆ ನೀವು ನಿಜವೂ ಸಾಲಿಲ್ಲ. ಪರಾಪರ ವಸ್ತುವಾದ ಪರಮೇಶ್ವರ ನಾವು ಸರ್ವರು ಗಂಗನ ಮಾಡೋಣ. ಆ ಮಹಾನುಭಾವನಾಗಿರ್ತಕ್ಕಂಥ ಪರಮಾತ್ಮ ಶನಿದೇವರು ಗಗನ ಸಂಚಾರಿ, ನೀವು ನುಡಿತಿರ್ತಕ್ಕಂಥ ಈ ಕೆಟ್ಟ ನುಡಿಗಳನ್ನು ಕೇಳಿದ್ದೆ ಆದ್ರೆ ನಿಮ್ಮ ರಾಜ್ಯ ಸ್ಥಾನಕ್ಕೆ ಬಂದು ನಿಮಗೆ ಕಷ್ಟವನ್ನು ಕೊಟ್ಟರು ಕೊಡಬಹುದು. ಏನು ಶನಿ ಬರುವರೆ ಬರಲಿ. ಪರಮಾತ್ಮ ಎಲ್ಲಿರುವೆ ತಂದೆ? ಹೇ ಕಾಕವಾಹನ, ಬೇಗನೆ ಬಂದು ನಮ್ಮನ್ನು ಉದ್ಧರಿಸು. ಕಾಪಾಡು ನನ್ನಪ್ಪ, ಕಾಪಾಡು ನನ್ನ ತಂದೆ. ಇಲ್ಲದಿದ್ದರೆ ಈ ರಾಜನು ನಮ್ಮನ್ನು ಶೂನ್ಯಕರಿಸುವನು. ಬಾರಯ್ಯ ಶನಿದೇವ ಬಂಧನವ ಬಿಡಿಸೋ ದೇವಾ. ಹೇ ಪರಮಾತ್ಮ ದೇವಾ ಶನಿದೇವ
ಕಂಡಿರೇನೈ ದೇವಾನು ದೇವತೆಗಳೇ, ಕಂಡಿರೇನೈ ಅಷ್ಟದಿಕ್ಪಾಲಕರೇ, ಕಂಡಿರೇನೈ ಮನುಮುನಿಗಳೇ, ಕಂಡಿರೇನೈ ಸೂರ್ಯ ಚಂದ್ರಾದಿಗಳೇ, ಈ ನರಾಹಗಮನಾಡುತ್ತಿರುವ ನಿನಗಳ ಎರವೋ ಮದಾಂತ, ಈ ಕ್ಷೇಳೆ ನಿನ್ನ ರಾಜಸ್ಥಾನಕ್ಕೆ ಬರುವೆನು. ರಾಜ್ಯ ಮತದಿಂದ ನನ್ನನ್ನು ಜೈಲು ನಿಂದಿಸುತ್ತಿರುವೆಯಾ? ಕುಲಘಾತಕ, ದೈವದ್ರೋಹಿ, ಮುಂದೆ ನೋಡುತ್ತಿರುವ ಅಂತ ಪರಮಾತ್ಮ ತಿಳಿಯದೆ ನುಡಿದುತ್ತಿದ್ದೇನೆ ಈ ದೇವ.
ಮಹಿಮೆ ಪ್ರಭಾವವನ್ನರಿಯದೆ ಬಾಯಿಗೆ ಬಂದಂತೆ ಜರಿದು ನಿಂದಿಸುತ್ತಿರುವೆಯ ಮದಾಂಧ, ಮದ, ಹಣ ಮದ, ಐಶ್ವರ್ಯದ ಮದದಿಂದ ನನ್ನನ್ನು ಜರಿದು ನಿಂದಿಸುತ್ತಿರುವೆಯ ಮೂಢ. ಮುಂದೆ ನಿನಗೆ ಸಕಲ ಕಷ್ಟಗಳನ್ನು ವಿಚಿತ್ರವಾಗಿ ಕಾಣದೆ ಹೋದರೆ ನಾನು ರವಿಸುತ್ತಲೇ ಛಾಯಾತನೇನೆ ಮುಂದೆ ನೋಡುವನಾಗುವುದ ಅಂದ. ಪರಮಾತ್ಮ ಬೇಡ ಬೇಡ ನಿಮ್ಮ ಘನವಾದ ಮಹತ್ತನರಿಯದೇ ನಿಮ್ಮ ನಿಧಿ ಅಪರಾಧ ಇರುತ್ತದೆ. ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳಲು ಪರಮಾತ್ಮ. ಕಡಿದರಲ್ಲವೇನೋ ಅದರ ಬೆಸರಡಿರುವುದು. ಇನ್ನು ಮುಂದೆ ನಿನ್ನ ಸಹಾಯಕ್ಕೆ ಹರಿ ಹರ ಬ್ರಹ್ಮಾದಿಗಳು ಎದುರು ಬಂದು ನಿಂತರೂ ಕೂಡ ನಿನ್ನನ್ನು ಕಾಣದೇ ಬಿಡುವುದಿಲ್ಲ ಮದಾಂಧ. ಮುಂದೆ ನೋಡುತ್ತಿರೋ ಆ
ಎಲ್ಲವೋ ಮಧಾಂಧನೆ, ಪರಮಾತ್ಮ 6ನೇ ಸ್ಥಾನವಾದ ನಿನ್ನ ಕನ್ಯಾ ರಾಶಿಗೆ ಸೇರಿ ನಿನ್ನ ರಾಜ್ಯ ಸಕಲ ಐಶ್ವರ್ಯವನ್ನು ನಾಶ ಮಾಡಿ ನಿನ್ನನ್ನು ಕಾಡು ಪಾಲು ಮಾಡದೇ ಇದ್ದರೆ ನಾನು ರವಿಸುತ್ತೇನೆ. ಛಾಯಾತನೆಯಲ್ಲಿ ನಾಂ ಹೋಗಿ ಪುನಃ ಬರುವೆನು. ಜಯದೇವ ಪರಮಾತ್ಮ, ಜಯದೇವ ಪರಮಾತ್ಮ, ಜಯದೇವ ಪರಮಾತ್ಮ. ಪುನಶ್ಚ ಬೇಡಿಕೊಳ್ಳೋಣವೆಂದು ಅದೃಶ್ಯವಾಗಿ ಹೊರಟಿದೆ. ಏನು ಮಾಡಲಿ, ನನಗೆ ದಿಕ್ಕೇ ದೋಷಂತಾಗಿರುವುದಲ್ಲ. ಜಯದೇವ ಪರಮಾತ್ಮ. ಯಾರಲ್ಲಿ ಮಂತ್ರಿ? ನನ್ನ ಪ್ರಿಯ ಪಂಚ ಚಂದ್ರಹಾಸ್ಯನ ಆಸ್ಥಾನಕ್ಕೆ ಬರಮಾಡುವರಾಗಿ. ನನ್ನ ಪ್ರಾಣಕಾಂತರಿಗೆ ಯಾವ ಆಪತ್ತು ಬರುವಂತೆ ಕಾಪಾಡುತ್ತಾ ಹೀ ಕಾಪಾಡು. ನಾನೀಗಲೇ ನಮ್ಮ ರಾಜ ಬಳಿಗೆ ಹೋಗುತ್ತೇನೆ. ರಾಜ ಆಡಳಿತವನ್ನು ಬಿಟ್ಟು ಈ ರೀತಿ ಮೌನವಾಗಿ ಕೂತಲು ಕಾರಣವೇನು ಪ್ರಾಣೇಶ್ವರ? ಮನೋಹರ ಪ್ರಾಣೇಶ್ವರ, ಆ ವಿಚಾರವನ್ನು ಏನೆಂಬುದಾಗಿ ಹೇಳಿಕೊಳ್ಳಲಿ ಚಂದ್ರಹಾಸೆ. ಪ್ರಾಣೇಶ್ವರ ಏನಾಗಿತ್ತು ಹೇಳುವುದಾಗಿ ಪ್ರಾಣೇಶ್ವರ. ಚಂದ್ರ ಪ್ರಾಣೇಶ್ವರ ಹೇಳುತ್ತೇನೆ ಪ್ರಾಣೇಶ್ವರ. Oh
ಮನೋಹರೇ, ಈ ದಿನ ನಾನು ನಮ್ಮ ರಾಜಸ್ಥಾನದಿಂದ ರಾಜ ವಿಚಾರವನ್ನು ಕೇಳುವ ಸಮಯದಲ್ಲಿ ರೆಡಿ ಮಾಡಿ ಆತನಿ ಮಹೇಶ್ವರ ಶನಿದೇವರನ್ನು ಪರಿಪರಿಯಾಗಿರಿಸಿಬಿಟ್ಟರು ಪರಿಪರಿಯಾಗಿರಿಸಿಬಿಟ್ಟರು ಚಂದ್ರಹಾಸ. ಚಂದ್ರ, ನಿಮಗೆ ಹೇಗೆ ಈ ಮಂದ ಬುದ್ಧಿಯೋ ಬಂದಿದ್ದು ಹೌದು ಚಂದ್ರ, ಮಂದ ಬುದ್ಧಿಯಿಂದಲೋ ಏನೋ ಸೇರಿದು ಬಿಟ್ಟರು ಚಂದ್ರಹಾಸ. ಮನೋಹರೇ, ಅದೇ ಸಮಯಕ್ಕೆ ಅಂತರಿಕ್ಷ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಶನಿದೇವರು ನಮ್ಮ ರಾಜಸ್ಥಾನಕ್ಕೆ ಬಂದು ನಾನು ಎಷ್ಟು ವಿಧವಾಗಿ ಕೇಳಿಕೊಂಡರು, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡ್ರು, ನನ್ನ ಮಾತನ್ನು ನಿರಾಕರಿಸಿ 6ನೇ ಸ್ಥಾನವಾದ ಕನ್ಯರಾಶಿನ ಪ್ರವೇಶ ಮಾಡಿ ಕಾಡು ಪಾಲು ಮಾಡಿ ಸತಿಪತಿಗಳನ್ನ ಹರಿಸದೆ ಹೋದರೆ ನಾನು ಸೂರ್ಯಪುತ್ರನೇ ಛಾಯಾಪುತ್ರ ಹೇಳಿ ಅದೃಶ್ಯವಾಗಿ ಪ್ರಾಣೇಶ್ವರ ದುಃಖಿಸಬೇಡಿ, ಹೇಳುವರಾಗಿ ಪ್ರಾಣೇಶ್ವರ. ಮಾಡುವುದೇನು ದೇವಿ? ಮಾಡುವುದೇನಿದೆ, ನಮ್ಮ ಹರಮೆಯಲ್ಲಿರುವ ಆ ವಿಷ್ಣು ದೇವರನ್ನು ಪೂಜೆಯನ್ನು ಮಾಡೋಣ. ನಿನ್ನ ಇಷ್ಟವಿದಂತಾಗಲಿ ಚಂದ್ರ. ಆಗಲಿ ಪ್ರಾಣೇಶ್ವರ. ಯಾರಲ್ಲಿ ಮಂತ್ರಿ, ನಮ್ಮ ಹರಮರ ವಿಷ್ಣು ಪ್ರತಿಮೆಯನ್ನು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸುವ ಹಾಗೆ
ಯಾವನೂ ಬೇಡ ತಂದೆ. ನಾವು ಆ ಕಲಿಮ ಶನಾಶನದೇವರಿಂದಿಸಿ ಅಪರಾಧಗಳಾಗಿರುತ್ತಂದೆ. ನಮಗೆ ಯಾವುದಾದರೂ ಮುಕ್ತಿ ಮಾರ್ಗವನ್ನು ಕೊಟ್ಟು ಕಾಪಾಡಬೇಕೆಂದು ಬೇಡ್ಕೊಳ್ಳು ಪರಮಾತ್ಮ. ಅಯ್ಯ ರಾಜ ದಂಪತಿಗಳೇ, ಪರಮಾತ್ಮ ಹೇಳುತ್ತೇನೆ ಕೇಳುವರಾಗಿ. ಬೇಡ ಬೇಡ ಕೇಳರಾಜ ಶನಿಯ ಮಹಿಮೆಯ. ಅಯ್ಯ ರಾಜ ದಂಪತಿಗಳೇ, ಪರಮಾತ್ಮ ಪರಮಾತ್ಮ ಆ ಶನಿಯ ಮಹಿಮೆಯು ನಿಮ್ಮ ಮೇಲೆ ಸಂಪೂರ್ಣವಾಗಿ ಬಿದ್ದಿರುವುದು. ಆದುದರಿಂದ ನೀವು ಈ ಪಟ್ಟಣದಲ್ಲಿದ್ದರೆ ನಿಮಗೆ ಬಹಳ ಕಷ್ಟ ಬರುವುದು. ನೀವು ಈ ಪಟ್ಟಣವನ್ನು ಬಿಟ್ಟು ಅರಣ್ಯವನ್ನು ಸೇರಿದರೆ ಆತನು ಶಾಂತನಾಗುವನು. ಆತನನ್ನು ಕಂಡರೆ ಹರಿ ಹರ ಹಿಡುತ್ತಿರುವರು. ಆತನನ್ನು ಕಂಡರೆ ನನಗೂ ಸಹ ತುಂಬಾ ಭಯವಾಗುತ್ತಿರುವುದು. ನಾನು ಸಹ ನಿಮ್ಮನ್ನು ಕೈ ಬಿಟ್ಟಿರುತ್ತೇನೆ. ಪರಮಾತ್ಮ ವಾಕ್ಯವನ್ನು ಕೇಳಿದೆ ಹೇಳಿದನು ಪ್ರಾಣೇಶ್ವರ. ಚಂದ್ರ ಪ್ರಾಣೇಶ್ವರ ಮನೋಹರೇ, ಪರಮಾತ್ಮನು ಹೇಳಿದಂತೆ ಚಂದ್ರ ಪ್ರಾಣೇಶ್ವರ ಪರಮಾತ್ಮನು ಹೇಳಿದಂತೆ ನಾನು ಎಲ್ಲಿಯಾದರೂ ಹಣ್ಣ ನಿವಾಸಕ್ಕೆ ಹೋಗುತ್ತೇನೆ. ನೀನು ನಿಮ್ಮ ತಂದೆ ಆದ ಮತ್ತು ರಾಜನ ಪಟ್ಟಣಕ್ಕೆ ಹೋಗಿಸಿ ಬಂದ ಕಾಲವನ್ನು ಕಳೆಯುವಳಾಗು ಚಂದ್ರಾಸೆ. ಪ್ರಾಣೇಶ್ವರ, ನೀವು ಅರಣ್ಯಾಶಿವಾಗಿ ಹೋಗುವುದು, ನಾನು ನಮ್ಮ ತಂದೆ ತಾಯಿಯವರು ಮನೆಗೆ ಹೋಗುವುದು. ಇದು ಯಾವ ನ್ಯಾಯ? ಇಲ್ಲ, ನಾನು ನಿಮ್ಮ ಜೊತೆಯಲ್ಲೇ ಬರುತ್ತೇನೆ. ಪ್ರಾಣೇಶ್ವರ ನನ್ನ ಮಾತನ್ನು ಕೇಳು. ಅದು ಅಲ್ಲದೆ ನೀನು 5 ತಿಂಗಳ ಗರ್ಭಿಣಿಯು. ನಿನ್ನ ಮರಣದಲ್ಲಿ ಕರೆದುಕೊಂಡು ಹೋಗಿ ಕಷ್ಟಪಡಿಸುವ ಬಗೆ ಆಗಲಿ ಹೇಗೆ? ಬೇಡ ಚಂದ್ರ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ನೀವೆಷ್ಟು ವಿಧವಾಗಿ ಹೇಳಿದರು ನಾನು ಕೇಳುವುದಿಲ್ಲ. ನೀವು ನನ್ನನ್ನು ಕರೆದುಕೊಂಡು ಹೋದ ಪಕ್ಷದಲ್ಲಿ ನಾನು ಇಲ್ಲೇ ಬಿದ್ದು ಪ್ರಾಣತ್ಯಾಗಕೊಳ್ಳುತ್ತೇನೆ. ಈಕೆಗೆ ಎಷ್ಟು ವಿಧವಾಗಿ ನನ್ನ ಮಾತನ್ನು ನಿರಾಕರಿಸಲು ಇರಲ್ಲ. ಏನು ಮಾಡಲಿ? ಈಕೆ ಹಣದಲ್ಲಿ ಕರೆದುಕೊಂಡು ಹೋಗಿ ಕಷ್ಟಪಡಿಸುವ ಬಗೆಯಾದರೂ ಹೇಗೆ? ಅಥವಾ ಇಲ್ಲಿಯೇ ಬಿಟ್ಟು ಬಿಡಲೇ? ಈಕೆಯು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಆಗಲಿ ಪರಮಾತ್ಮ, ನಿನ್ನ ಕೃಪೆಯಂತಾಗಲಿ. ಚಂದ್ರ, ನಿನ್ನ ಇಷ್ಟದಂತಾಗಲಿ ಚಂದ್ರಾಸೆ. ನೀನು ಅರಮನೆಗೆ ಹೋಗಿ ನಿನ್ನ ಕಷ್ಟ ಕಾಲಕ್ಕೆ ಬೇಕಾಗುವ ವಸ್ತ್ರಾಭರಣ ತೆಗೆದುಕೊಂಡು ಬರಬಾರದು. ನಾನು ನಮ್ಮ ಕುದುರೆ ಲಾಯಕ್ಕೆ ಹೋಗಿ ನಮ್ಮ ಸವಾರಿಗೆ ಯೋಗ್ಯವಾದ ಒಂದು ತುರ್ಗವನ್ನು ಹಿಡಿದುಕೊಂಡು ಬರುತ್ತೇನೆ. ಜಾಗೃತಿ ಆಗ್ಬೋಡ ಚಂದ್ರಾಸೆ. ನಮ್ಮನ್ನು ಇಲ್ಲಿ ಯಾರಾದ್ರೂ ಕಂಡು ಕೇಳಿ ಆದ್ರೆ ಅಪಸ್ಸಿ ಗುರಿ ಮಾಡುವರು. ಜಾಗ್ರತೆ ಬರೋಣ ಚಂದ್ರಾಸೆ. ಆಗಲಿ ಪ್ರಾಣೇಶ್ವರ. ಹೋಗಲೋ ಕಳ್ಳರಾಜನೋ ದುರ್ಗ ಪ್ರಿಯನೋ ರಾಯಗಿರಿಗಲೇ ಹೋಗಲೋ ಕಳ್ಳರಾಜನೋ ದುರ್ಗ ಪ್ರಿಯನೋ ರಾಯಗಿರಿಗಲೇ ಹೊರಗಡೆಯಿಂದಲೇ ಹೋಗುತ್ತಿರುವನು ಹೊರಗಡೆಯಿಂದಲೇ ಹೋಗುತ್ತಿರುವನು ಈಗೀಗ ಸಮಯವಾಗಿರುವುದು ಹೇಗೆಂದರೆ ಆ ನೀಚ ಸತ್ಯವತನ ಮೇಲೆ ನನ್ನ ಕ್ರೂರ ದೃಷ್ಟಿಯು ಬೀಳುತ್ತಲೇ ಅರ್ಧರಾತ್ರಿ ಸಮಯದಲ್ಲಿ ಈ ಪಟ್ಟಣವನ್ನು ಬಿಟ್ಟು ಹೋಗಲು ಪ್ರಯತ್ನಿಸಿರುವನು. ನನ್ನ ಮಾಯಾಜಾಲದಿಂದ ಒಂದು ದುರ್ಗವನ್ನು ನಿರ್ಮಿಸಿ ಆ ರಾಜಲಯದ ಕಂಬದ ಗೊತ್ತಿಗೆ ಕಟ್ಟುವೆನು.
ಈ ನೀಚ ಸತ್ಯರಥನು ಬಂದ ತಕ್ಷಣವೇ ಆ ತುರುಗವು ಕೈಗೆ ಸಿಗುವಂತೆ ಮಾಡಿ ಆ ತುರುಗವನ್ನು ಏರಿ ಈ ದಾರುಣಿಯನ್ನು ಬಿಟ್ಟು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವಂತೆ ಮಾಡುವೆನು. ಇದೇ ತಕ್ಕ ಸಮಯ. ಕೈ ಕಲಿ ಮಾಡಿ ಚಂದ್ರ ಮನೋಹರೇ, ಪ್ರಾಣೇಶ್ವರ ವಸ್ತ್ರಾವರಣ ಗಂಟು ತೆಗೆದುಕೊಂಡು ಬಂದಿರ ಚಂದ್ರಹಾಸ. ಪ್ರಾಣೇಶ್ವರ ನೋಡಿದ್ಯಾ ದೇವಿ? ಮನೋಹರೇ, ಪ್ರಾಣೇಶ್ವರ ಹೇಳ್ತೇನೆ ಕೇಳು ಚಂದ್ರಹಾಸ. ಹೇಳುವುದಾಗಿ ಪ್ರಾಣೇಶ್ವರ. ನನಗಿರುವ ತನಕ ಸಾಲು ದೀವಿಗೆಯು ದೇವಿ. ಚಂದ್ರ ನನಗಿರುವ ತನಕ ಸಾಲು ದೀವಿಗೆಯು ದೇವಿ. ಮನೋಹರೇ, ಒಳಗಿರುವ ತನಕ ಎಮ್ಮಯ ಸಿರಿಯೋ ದೇವಿ. ಚಂದ್ರ ತಣ್ಣಗಾದಂತೆ ನಮ್ಮಯ್ಯ ಮಾಡುದೇವಿ. ಚಂದ್ರ ಕೋಟಿರಯರಾಡಿದ ಈ ನೆಲವ ಕೋಟಿರಯರಾಡಿದ ಈ ನೆಲವ ತಾನು ತಲೆದೆನುತ ಜನವ ಬರೆಸಿ ಮುನ್ನ ಚೆನ್ನಿನ ನಾಣೆ ಬಿಟ್ಟು ಹೋಗಿರುವರೆ ರಮಣೆ. ಚಂದ್ರ ಹಿಂದೆ ಶತಕೋಟಿರಯರಾಡಿದ ಈ ನೆಲವ ತಾನು ತಲೆದೆನುತ ಜನವ ಬರೆಸಿ ಮುನ್ನ ಚೆನ್ನಿನ ನಾಣೆ ಬಿಟ್ಟು ಹೋಗಿರುವರೆ ರಮಣೆ. ನೋಡ್ರಿ ಯಾರೇಳಿ, ನಮ್ಮ ಸಿರಿ ಸಂಪತ್ತುಗಳು 3 ದಿವಸ. ಹೌದು ಪ್ರಾಣೇಶ್ವರ. ನಮ್ಮ ಭೋಗ ಭಾಗ್ಯಗಳು 3 ದಿವಸ. ಹೌದು ಪ್ರಾಣೇಶ್ವರ. ನಾವು ಈ ಜಗತ್ತಿನಲ್ಲಿ ಬಾಳುವುದೇ 3 ದಿನ ಚಂದ್ರ. ಹೌದು ಪ್ರಾಣೇಶ್ವರ. ಹೀಗಿರುವಲ್ಲಿ ಮಾಡುವುದೇನು ಚಂದ್ರ? ಮನೋಹರೇ, ಮಾಡುವುದು ಏನು ಪ್ರಾಣೇಶ್ವರ? ನಮ್ಮನ್ನು ಇಲ್ಲಿ ಯಾರಾದ್ರೂ ಕಂಡು ಕೇಳಿದ್ರೆ ಅಪಾಸ್ಯ ಗುರಿ ಮಾಡುವುದು. ಹೌದು ಪ್ರಾಣೇಶ್ವರ. ಬೆಳಗಾವದೊಳಗಾಗಿ ನಮ್ಮ ಪಟ್ಟಣ ಬಿಟ್ಟು ಅರಣ್ಯವಾಸಕ್ಕೆ ಹೋಗೋಣ. ಹಾಗಲಿ ಮನೋಹರೇ, ನಿನ್ನ ವಸ್ತ್ರಾವರದ ಗಂಟನ್ನು ಈ ತುರುಗದ ಮೇಲೆ ಇರಿಸಿಕೊಂಡು ಧೈರ್ಯವಾಗಿ ಕುಳಿತುಕೊಳ್ಳುವ ಚಂದ್ರ ಆಸೆ. ಏನಿದು ಮಹದಾಶ್ಚರ್ಯವೋ ಚಂದ್ರ, ಏನಿದು ಮಹದಾಶ್ಚರ್ಯವೋ ಜಗದೋ ಸರಿ ಪುಡಿ ತುರುಗ ನೋಡಲ ಸತ್ಯ ಕರೈ ತುರುಗ ಗಿರಿತತಿಯ ನೋಡಲ ಸತ್ಯ ಕರೈ ತುರುಗ ಗಗನದೋ ಸರಿ ಮುನಿ ತುರುಗ ಈ ತುರುಗವು ನನ್ನ ಸ್ವಾಧೀನವನ್ನು ಮೀರಿ ಅಂತರಿಕ್ಷ ಮಾರ್ಗದಲ್ಲಿ ಸಂಚಾರ ಮಾಡುತ್ತಿರುವುದಲ್ಲ. ನನ್ನ ಗತಿಯೇನು, ನನ್ನ ಪ್ರಿಯ ಭಕ್ತಿ ಚಂದ್ರಹಾಸೆಯ ಗತಿಯೇನು ಆಗಲಿ. ಈ ತುರುಗಕ್ಕೆ ಒಂದು ಪೆಟ್ಟನಾದರೂ ಹೊಡೆದು ನೋಡುತ್ತೇನೆ.
ನಮ್ಮ ಪುಣ್ಯ ಹೋದೆಯಿಂದ ಈ ತುರುಗವು ಈ ಘೋರಾರಣ್ಯ ಮಧ್ಯದಲ್ಲಿ ತಂದು ಹಿಡಿಸಿದಂತಾಯಿತು. ಹೀಗೆ ನೋಡಿದ್ರೆ ಅರ್ಧರಾತ್ರಿ ಸಮಯವಾಗಿರುವುದು, ನಿಸಯ ಮುಸುಕಿರುವುದು, ಕತ್ತಲೆಯು ಕವಿದಿರುವುದು. ಮಾಡುವುದೇನು ದೇವಿ? ಪ್ರಾಣೇಶ್ವರ, ಮಾಡುವುದೇನೇ ಇದೆ. ಈ ರಾತ್ರಿ ಇಲ್ಲೇ ಮಲಗಿದ್ದು ಬೆಳಗಾದ ನಂತರ ಮುಂದಕ್ಕೆ ಹೋಗೋಣ ಪ್ರಾಣೇಶ್ವರ. ಆಗಲಿ ಚಂದ್ರ, ನೀನು ಬಹಳ ಪಡೆಯಲು ಆಯಾಸ ಪಟ್ಟು ಬಂದಿರುವೆ. ನಿನ್ನ ವಸ್ತ್ರಾಭರಣದ ಗಂಟು ನಿನ್ನ ತಲೆ ಪಕ್ಕ ತಿಳಿಸ್ಕೊಂಡು ನೀನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊ. ನಾನು ಈ ತುರುಗವನ್ನು ಈ ವೃಕ್ಷಕ್ಕೆ ಬಂಧಿಸಿ ನಾನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುತ್ತೇನೆ. ಹಾಗೆ ಆಗಲಿ ಪ್ರಾಣೇಶ್ವರ. ಹೇಗೆಂದರೆ ನನ್ನ ಕ್ರೂರ ದೃಷ್ಟಿಯು ಆ ನೀಚ ಸತ್ಯರತನ ಮೇಲೆ ನನ್ನ ಕ್ರೂರ ದೃಷ್ಟಿಯು ಬೀಳುತ್ತಲೇ ಅರ್ಧರಾತ್ರಿ ಸಮಯದಲ್ಲಿ ಈ ಪಟ್ಟಣವನ್ನು ಬಿಟ್ಟು ಹೋಗಲು ಪ್ರಯತ್ನಿಸಿರುವನು. ನನ್ನ ಮಾಯಾಧಾರದಿಂದ ಒಂದು ದುರ್ಗವನ್ನು ನಿರ್ಮಿಸಿ ಆ ರಾಜಲಯದ ಕಂಬದ ಗೊಂದಿಗೆ ಕಟ್ಟುವೆನು. ರಾಜ ದಂಪತಿಗಳೇ, ಚೆನ್ನಾಗಿ ನಿಂದ್ರಿಸಿ ನನ್ನ ಮಾಯಾಜ್ವರ ಎಚ್ಚರಗಳು ಆಗುವುದರೊಳಗಾಗಿ ತಾವು ಸಕಾಲಕ್ಕೆ ತಂದಿರುವ ಬಂಗಾರದ ಗಂಟನ್ನು ಮಾಯವಾಗುವಂತೆ ಮಾಡಿ ಆ ವೃಕ್ಷಕ್ಕೆ ಬಂಧಿಸಿರುವ ತುರ್ಗವನ್ನು ಮಾಯವಾಗುವಂತೆ ಮಾಡುವೆನು. ಇದೇ ತಕ್ಕ ಸಮಯ. ಜೈ ಖಲೀಮಾಯಿ. ಹೋ ಪ್ರಾಣೇಶ್ವರ, ಕೆಠನು
ನನ್ನ ತಲೆ ಪಕ್ಕದ ಗಂಡು ಚಂದ್ರಾಸ ಪರಮಾತ್ಮ ನಿನ್ನ ವಸ್ತ್ರ ಬರೆದುಕೊಂಡು ಮಾಯವಾಯಿತೆ. ಹೌದು ಪ್ರಾಣೇಶ್ವರ. ಪರಮಾತ್ಮ ಪ್ರಾಣೇಶ್ವರ. ಚಂದ್ರ ವೃಕ್ಷಕ್ಕೆ ಬಂದ ಸುರುಗವೂ ಸಹ ಮಾಯವಾಗಿರು ಚಂದ್ರಾಸ. ಪ್ರಾಣೇಶ್ವರ. ಅಯ್ಯೋ ಚಂದ್ರ ಪ್ರಾಣೇಶ್ವರ. ಇದೆಲ್ಲವೂ ಕಲಿ ಮಹೇಶ್ವರ ಪ್ರೇರಣೆಯಲ್ಲಿ ಮತ್ತೆ ಬೇರೆಯಲ್ಲ ಚಂದ್ರ. ನಮ್ಮಲ್ಲಿ ಯಾರಾದ್ರೂ ಕಂಡು ಕೇಳಿದ್ವಿ ಆದ್ರೆ ಅಪಾಸಕ್ಕೆ ಗುರಿ ಮಾಡಬಾರ್ದು ಚಂದ್ರ. ಪ್ರಾಣೇಶ್ವರ. ನಾವು ಇಲ್ಲಿಂದ ಮುಂದಕ್ಕೆ ಯಾರು ಬರಲಾವು ಚಂದ್ರಹಾಸೆ. ಪ್ರಾಣೇಶ್ವರ. ಹಾಗೆ ಹಾಗಲಿ ಪ್ರಾಣೇಶ್ವರ. ಬರಲಾವು ಚಂದ್ರಹಾಸೆ. ಚಂದ್ರಹಾಸೆ. ಹಾಗಲಿ ಪ್ರಾಣೇಶ್ವರ. ನನ್ನ ಕಾಲುಗಳಲ್ಲಿ ನಡೆದು ಈ ನನ್ನ ಕಾಲುಗಳಲ್ಲಿ ರಕ್ತವು ಧಾರಾಕಾರವಾಗಿ ಸುರಿತಿರುವುದು ನನ್ನಿಂದ ಇನ್ನು ನಡೆಯಲು ಸಾಧ್ಯವಿಲ್ಲ ಪ್ರಾಣೇಶ್ವರ. ಸಾಧ್ಯವಿಲ್ಲ ಚಂದ್ರ. ಬೇರೆ ಮಂದಿ ಎಷ್ಟಿಗವಾಗಿ ಇದ್ರು ನನ್ನ ಮಾತನ್ನು ನಿರಾಕರಿಸಿ ಬಂದು ಈ ಗೋರಾಡಿಯಲ್ಲಿ ದುಃಖಿಸ್ತಿರಲ್ಲ ಚಂದ್ರ. ನಾನು ಏನು ತಾನೇ ಮಾಡಲಿ ಚಂದ್ರ. ಇದೆಲ್ಲವೂ ಆ ಕಲಿಮೇಶ್ವರ ಪ್ರೇರಣೆಯಲ್ಲಿ ಮತ್ತೆ ಬೆರೆಯಲ್ಲ ಚಂದ್ರ. ಹೇಳು ಚಂದ್ರ. ಎಲ್ಲ ಮೇಲೆ ಬರಲಾಗು ಚಂದ್ರ ಆಸೆ. ಪ್ರಾಣೇಶ್ವರ. ಇಲ್ಲ, ಅದು ಅಲ್ಲದೆ ನನಗಾದರೂ ಹಸಿವು ಬಾಯಾರಿಕೆ ಬಹಳವಾಗಿ ಈ ಅರ್ಧರಾತ್ರಿ ಸಮಯದಲ್ಲಿ ಜಲವನ್ನು ಎಲ್ಲಿಂದ ಹೊತ್ತಾಡಲಿದೆ. ಸ್ವಲ್ಪ ಜಲವನ್ನಾದರೂ ತಂದುಕೊಟ್ಟು ಈ ನನ್ನ ಪ್ರಾಣವನ್ನು ಉಳಿಸಿ. ಅಯ್ಯೋ ಶನಿದೇವ ಪರಮಾತ್ಮ ಏನು ಮಾಡಲಿ ಚಂದ್ರ. ಪ್ರಾಣೇಶ್ವರ. ಹೇಳಿಗಳ ಚಂದ್ರ ಆಸೆ. ಚಂದ್ರ. ಪ್ರಾಣೇಶ್ವರ. ಏನು ಚೋದ್ಯ ತಿಳಿಯದೆ ನನಗೆ
ಈ ಕಾರಿನಲ್ಲಿ ನನಗೆ ಬಾಯಿ ಆಗುತ್ತೆ ಪ್ರಾಣೇಶ್ವರ. ಚಂದ್ರ. ಪ್ರಾಣೇಶ್ವರ ಹೆದರಬೇಡ ಚಂದ್ರ, ಅದು ಅಲ್ಲದೆ ಕಾಡು ಮೃಗಗಳು ಬೇರೆ ಬಹಳವಾಗಿರುವ ಚಂದ್ರಹಾಸೆ. ಪ್ರಾಣೇಶ್ವರ ಹೆದರಬೇಡ ಚಂದ್ರಹಾಸೆ, ಅಯ್ಯೋ ಭಯವಾಗುತ್ತಿರುವುದಲ್ಲ. ಹೆದರಬೇಡ ಚಂದ್ರಹಾಸೆ, ತಕ್ಷಣ ಜಲವನ್ನು ತೆಗೆದುಕೊಂಡು ಬರುತ್ತೇನೆ. ಪ್ರಾಣೇಶ್ವರ ನಾನು ಬರುವ ತನಕವೂ ಈ ಇಷ್ಟ ಧೈರ್ಯವಾಗಿ ಕುಳಿತುಕೊಳ್ಳ ಚಂದ್ರಹಾಸೆ. ಪ್ರಾಣೇಶ್ವರ ಬೇಗನೆ ಬರೀಬ್ರ. ಹೋಗಿ ಬರಲಿ ಚಂದ್ರ, ಪ್ರಾಣೇಶ್ವರ ಹೋಗಿ ಬರಲಿ ದೇವಿ. ಅಯ್ಯೋ ಚಂದ್ರ, ಪ್ರಾಣೇಶ್ವರ ದುಃಖಿಸಬೇಡಿ ಪ್ರಾಣೇಶ್ವರ. ಬೇಡವೆಂದು ಎಷ್ಟು ದಿನವಾಗಿ ಹೇಳಿದ್ರು ನನ್ನ ಮಾತನ್ನು ನಿರಾಕರಿಸಿ ಬಂದು ಈಗ ಹೋರಾಡಿದ ದುಃಖಿಸ್ತೀವ ಚಂದ್ರಹಾಸೆ. ಪ್ರಾಣೇಶ್ವರ ಬೇಡ ಚಂದ್ರ, ಜಾಗೃತಾಗಿ ಜಲವನ್ನು ತೆಗೆದುಕೊಂಡು ಬರುತ್ತೇನೆ. ಪ್ರಾಣೇಶ್ವರ ಧೈರ್ಯವಾಗಿ ಕುಳಿತುಕೊಳ್ಳುವ ಚಂದ್ರಹಾಸೆ. ಹೋಗಿ ಬರಲಿ ಚಂದ್ರ, ಹೋಗಿ ಬರಲಿ ಚಂದ್ರಹಾಸೆ. ಇದೀಗ ಸಮಯವಾಗಿರುವುದು ಹೇಗೆಂದರೆ ಆ ನೀಚ ಸತ್ಯವ್ರತನ ಮೇಲೆ ನನ್ನ ಕ್ರೂರ ದೃಷ್ಟಿಯು ಬೀಳುತ್ತದೆ. ಸತಿಗೆ ಬಾಯಾರಿಕೆ ಆದ್ದರಿಂದ ತನ್ನ ವಜ್ರದ ಗುರ್ರ ಬೆಳಕಿನಲ್ಲಿ ಜಲವನ್ನು ತರಲು ಇದೇ ಮಾರ್ಗವಾಗಿ ಬರುತ್ತಿರುವನು. ನನ್ನ ಮಾಯಾಧ್ವಾರದಿಂದ ಒಂದು ಬಾವಿಯನ್ನು ನಿರ್ಮಿಸುವೆನು. ಆ ಬಾವಿಯ ಸೋಪಾನದ ಕಲ್ಲಿನ ಮೇಲೆ ತನ್ನ ವಜ್ರದ ಗುರ್ರವನ್ನು ಇಟ್ಟು ಜಲವನ್ನು ಬಗೆಯಲು ಹೋಗುವನು. ಅದೇ ಸಮಯದಲ್ಲಿ ನನ್ನ ಮಾಯಾಧ್ವಾರದಿಂದ ಆ ವಜ್ರದ ಗುರ್ರವನ್ನು ಮಾಯವಾಗುವಂತೆ ಮಾಡಿ ತಾನು ಬಂದ ಮಾರ್ಗವನ್ನು ಅರಿಯದೆ ಬೇರೆ ಮಾರ್ಗವಾಗಿ ಹೋಗುವಂತೆ ಮಾಡಿ ಸತಿ ಪತಿ ಜೀವರನ್ನು ಬೇರೆ ಬೇರೆ ಆಗಲುವಂತೆ ಮಾಡಬೇಕು. ಇದೇ ತಕ್ಕ ಸಮಯ. ಜೈ ಕಲಿಮಾಯಿ. Come on!
ಆ ಬಾವಿಯ ಸೋಪಾನದ ಕಲ್ಲಿನ ಮೇಲೆ ಈ ನನ್ನ ವಜ್ರವನ್ನು ಇರಿಸಿ ತಕ್ಷಣ ಜಲವನ್ನು ತೆಗೆದುಕೊಂಡು ಹೋಗಿ ನನ್ನ ಪ್ರಿಯ ಪತ್ನಿ ಚಂದ್ರಹಾಸ್ಯ ದಾಹವನ್ನು ಹೇಳಿಸ್ತೇನೆ. ಚಂದ್ರಾಮರೇ, ಕೆಟ್ಟರು ಕೆಟ್ಟರು, ನನ್ನ ಹೊತ್ತು ಬರುವ ಸಹಾಯವಾಯಿತಲ್ಲ. ಅಯ್ಯೋ ಪರಮಾತ್ಮ, ಜಲವನ್ನು ತೆಗೆದುಕೊಂಡು ಯಾವ ಮಾರ್ಗವಾಗಿ ಹೋಗಿಲ್ಲ. ಅಯ್ಯೋ ಚಂದ್ರ, ಕೆಟ್ಟನು ಕೆಟ್ಟಿರುವುದೇವಿ. ಆಗಲಿ, ಹೇಗಾದ್ರೂ ಆಗಲಿ, ಈ ಮಾರ್ಗವಾಗಿ ಇನ್ನು ಸ್ವಲ್ಪ ದೂರ ಮುಂದಕ್ಕೆ ಹೋಗಿ ನೋಡುತ್ತೇನೆ. ಕಮಲ ಮೃಗಗಳ ವೇದವತಾಯಿ ನಾಡಿಯ ಬಳಿಗೆ ಹೋಗುವೆನ, ನಾಡಿಯ ಬಳಿಗೆ ಹೋಗುವೆನ. ಕಮಲ ಮೃಗಗಳ ವೇದವತಾಯಿ ನಾಡಿಯ ಬಳಿಗೆ ಹೋಗುವೆನ, ನಾಡಿಯ ಬಳಿಗೆ ಹೋಗುವೆನ. ಹಿಡಿದು ತಂಗುವೆ ಎಂಬ ಭೀತಿಯ ಹಿಡಿಗೆಳಾಗೆ ಕಳೆಯುವೆನ, ಹಿಡಿಗೆಳಾಗೆ ಕಳೆಯುವೆನ, ಹಿಡಿಗೆಳಾಗೆ ಕಳೆಯುವೆನ. ನಾನೀಗಲೇ ಕಮಲ ಮೃಗಗಳ ವೇಷವನ್ನು ತಾಳಿ ಆ ರಾಣಿಯ ಬಳಿಗೆ ಹೋಗಿ ಆಕೆಯನ್ನು ಎದರಿಸಿ ಬೆದರಿಸಿ ಮೋರ್ಚೆ ಹೋಗುವಂತೆ ಮಾಡಿ ಮೋರ್ಚೆ ಬಿದ್ದ ನಂತರ ಆಕೆಯನ್ನು ಉಪಚರಿಸಿ ಆಕೆಯ ನಾಸಿಕದಲ್ಲಿರುವ ಮುತ್ತೈದ ಮೂಗುತಿಯನ್ನು ದಾನ ರೂಪದಿಂದ ಪಡೆದು ಆಕೆಯ ಮುಖದ ಕಾಂತಿಯನ್ನು ಕೆಳಿಸದೆ ಹೋದರೆ ನಾನು ರಮಿಸುತ್ತೇನೆ. ಛಾಯಾತನೆಯೇ ಜೈ ಕಲಿಮಾಯಿ. ಸಾಧ್ವಿಮಣಿ, ತಾವು ಯಾರು? ಇಲ್ಲಿಗೆ ಬರಲು ಕಾರಣವೇನು ಪೂಜ್ಯರೇ? ಅಮ್ಮ ಸಾಧ್ವಿಮಣಿ, ನಿನ್ನನ್ನು ಹುಲಿ ಹಿಡಿದು ಕೊಲ್ಲುತ್ತಿತ್ತು. ಆ ಮೃಗವನ್ನು ಸಂಹರಿಸಿ ನಿನಗೆ ಪ್ರಾಣದಾನವನ್ನು ಮಾಡಿರುವೆನು.
ನಿನ್ನ ಪ್ರಾಣದಾನವನ್ನು ಮಾಡಿರುವನು. ಇದನ್ನ ಪ್ರತಿಫಲಕ್ಕೆ ಏನಾದರೂ ದಾನವನ್ನು ಕೊಡುವಳಾಗುವುದು. ನಿನ್ನ ನಾಸಿಕದಲ್ಲಿರುವ ಮುತ್ತೈದೆ ಮೂಗುತಿಯನ್ನು ದಾನವಾಗಿ ಕೊಟ್ಟರೆ ಅದೇ ಲಕ್ಷ ವರವನ್ನು ತೆಗೆದುಕೊಂಡು ಹೋಗುವುದು ತಾಯಿ. ಪೂಜ್ಯರೇ, ನಾನು ಮುತ್ತೈದೆ ಮೂಗುತಿಯನ್ನು ಕೊಟ್ಟರೆ ನನಗೆ ನಾರಿ ರೂಪ ಹೋಗಿ ಮಾರಿ ಬರುವುದು ಪೂಜ್ಯರೇ, ಮಾರಿ ರೂಪ ಬರುವುದು. ಅಮ್ಮ ಕೊಡುವುದಿಲ್ಲವೆಂದು ಹೇಳುವೆಯಾ? ಪೂಜ್ಯರೇ, ಹಾಗೆ ಆಗಲಿ, ಕೊಡುತ್ತೇನೆ. ಸ್ವಲ್ಪ ತಡವರಾಗಿ ಪೂಜ್ಯರೇ. ಆಗಲಿ, ಕೊಡುವಳಾಗ ತಾಯಿ. ನಿಮಗೆ ದಾನವಾಗಿ ಕೊಡುತ್ತೇನೆ, ತೆಗೆದುಕೊಳ್ಳಾಗಿ ಪೂಜ್ಯರೇ. ಕೊಡುವಳಾಗು ತಾಯಿ. ಅಮ್ಮ ಸಾಧ್ವಿಮಣಿ, ನಾನು ಕೇಳಿದಂತ ಮುತ್ತೈದ ಮೂಗುತಿಯನ್ನೇ ದಾನವಾಗಿ ಕೊಟ್ಟೆಯಲ್ಲ, ಆ ಪರಮಾತ್ಮನು ನಿನ್ನನ್ನು ಕಾಪಾಡಲಿ. ಹೋಗಿ ಬರುವಳಾಗು ತಾಯಿ. ಹಾಗೆ ಆಗಲಿ ಪೂಜ್ಯರೇ. ಚಂದ್ರಹಾಸೆ, ನಾನು ಕೇಳಿದಂತ ಮುತ್ತೈದ ಮೂಗುತಿಯನ್ನೇ ದಾನವಾಗಿ ಕೊಟ್ಟಿಯಲ್ಲ, ಇರಲಿ, ನಿನ್ನ ಸತ್ಯವನ್ನು ಮುಂದೆ ಪರೀಕ್ಷಿಸುವೆನು.
ಶ್ರಾವಣ ಬರೆಸುವ ಸಮಯದಲ್ಲಿ 3 ಗಂಟೆ ಸಮಯದಲ್ಲಿ ಈ ನನ್ನ ಕಣ್ಣನನ್ನು ಧರಿಸಿದಿಲ್ಲ. ಅಯ್ಯೋ, ಹಾಸುಗಲು ಹಾಸಿಗೆ ಇಲ್ಲ, ಒಲಿಸಲು ಬಟ್ಟೆವಿಲ್ಲ, ಬಾಯಿ ಅವರೊಂದಿಗೆ ಜಲವನ್ನು ತಂದು ಕೊಡಲು ಮೊದಲೇ ಇಲ್ಲವಲ್ಲ. ಈ ನನ್ನ ಕಶ್ಮೀರಿ ಸೀರೆ ಸೆರಗಿನಲ್ಲಿ ಈ ನನ್ನ ಕಣ್ಣನನ್ನು ಕಟ್ಟಿಕೊಂಡು ಈ ಮಾರ್ಗವಾಗಿ ನನ್ನ ಪತಿಯನ್ನು ಹುಡುಕುತ್ತಾ ಹೋಗುತ್ತೇನೆ.